ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸುಮಾರು ದಿನ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಇವತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಬಂದುಬಿಟ್ಟು ನಾನು ಒಂದು ವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪುಗೆ ಓದಿಸ್ತಾ ಇದ್ದೆ ಕೂತ್ಕೊಂಡು. ಸೊ ಅವನು ಕೂಡ ಒಂದು ಸ್ವಲ್ಪ ಇವಾಗ ನೋಡ್ಕೊಳ್ಬೇಕಲ್ವಾ, ಸ್ಕೂಲ್ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಅವನಿಗೂ ಕೂಡ ಒಂದು ಸ್ವಲ್ಪ ಕಲಿಸ್ಬೇಕು ಅನ್ನೋದಕ್ಕೋಸ್ಕರ ಅವಾಗವಾಗ ಫ್ರೀ ಆಗಿದ್ದಾಗ ಕೂತ್ಕೊಂಡು ಓದಿಸ್ತೀನಿ. ಸೊ ಸೈಟ್ ಹತ್ರ ಬಂದಾಗ ಒಂದು ಸ್ವಲ್ಪ ಹನಿತಾ ಇತ್ತು. ನನಗಂತೂ ಫುಲ್ ಖುಷಿ ಆಗಿಬಿಟ್ಟಿತ್ತು, ಅಪ್ಪ ಫೈನಲಿ ಮಳೆ ಬರ್ತಾಯಿದೆ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ಸುಮ್ಮನೆ ಹನಿ ಬಂತು ಅಷ್ಟೇ, ಅದಾದಮೇಲೆ ಮಳೆನೇ ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಪಿಜ್ಜಾನ ಆರ್ಡರ್ ಮಾಡಿದ್ವಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಮಾಡಿದ್ದು ಅಂತ ಹೇಳ್ಬೋದು. ಏನಂತ ಅಂದರೆ, ಪಿಜ್ಜಾನ ಆರ್ಡರ್ ಮಾಡಿದ್ವಿ. ನಾವು 4 ಪಿಜ್ಜಾನ ಆರ್ಡರ್ ಮಾಡಿದ್ವಿ. ಅದರಲ್ಲಿ ನಮಗೆ 3 ಪಿಜ್ಜಾ ರಿಸೀವ್ ಆಗಿರೋದು, ಅದರಲ್ಲಿಗೆ 1 ಪಿಜ್ಜಾ ಈ ರೀತಿ ಯಾರೋ ತಿಂದಿರೋ ಥರ ಇದೆ. ಮತ್ತು ಇನ್ನೊಂದೇನಂತ ಅಂದರೆ ಎಲ್ಲನೂ ಪೀಸ್ ಥರ ಆಗೋಗ್ಬಿಟ್ಟಿದೆ. ಅಂದರೆ ಇವಾಗ ಪಿಜ್ಜಾನ ನಾವೇ ಬ್ರೇಕ್ ಮಾಡಿಬಿಟ್ಟು ತಿನ್ನಬೇಕಾಗಿರುತ್ತೆ, ಜಸ್ಟ್ ಅವ್ರು ಕಟ್ ಮಾಡಿರ್ತಾರೆ ಅಷ್ಟೇನೆ. ಬಟ್ ಇದರೊಳಗೆ ಎಲ್ಲ ಸ್ಲೈಸಸ್ಸು ಸಪ್ರೇಟ್ ಆಗಿಬಿಟ್ಟಿತ್ತು. ಹಾಗೆಯೇ ಒಂದು ಸ್ಲೈಸಲ್ಲಿ ಯಾರೋ ತಿಂದಿದ್ರು. ಹಾಗಾಗಿ ನಾನು ಕಂಪ್ಲೇಂಟ್ ಮಾಡೋಣ ಡಾಮಿನೋಸ್ಗೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿಕೊಂಡೆ. ಆಮೇಲೆ ಒಂದು ಫೋಟೋ ಕೂಡ ತಕ್ಕೊಂಡು ಅದಾದಮೇಲೆ ಕಂಪ್ಲೇಂಟ್ ಕೂಡ ಮಾಡಿದೆ. ನನಗಂತೂ ನಿಜವಾಗ್ಲೂ ಎಷ್ಟು ಕೋಪ ಬಂದಿತ್ತು ಅಂತ ಅಂದರೆ, ಇಲ್ಲ ನಮಗೆ ಡೆಲಿವರ್ ಆಗೇ ಇಲ್ಲ ಪ್ರಾಡಕ್ಟ್ ಅಂದರೆ ಅದೊಂಥರ. ಬಟ್ ಈ ರೀತಿ ಫುಡ್ ಐಟಮ್ಸಲ್ಲಿ ಏನಾದರೂ ನಮಗೆ ರಿಸೀವ್ ಆದಾಗ ಅದರಲ್ಲಿ ಈ ರೀತಿ ಯಾರಾದರೂ ತಿಂದು ಕಳಿಸಿದ್ರೆ ತುಂಬ ಬೇಜಾರಾಗುತ್ತೆ. ಸೊ ನನಗಂತೂ ನಿಜವಾಗ್ಲೂ ನನ್ನ ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು. ಅದನ್ನು ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಸೊ ಸೆಂಟ್ರಿಂಗ್ ಅವ್ರು ಬಂದಿದ್ದರು, ಇದೆಲ್ಲ ತೆಗಿಬೇಕಾಗಿತ್ತು ಲಾಸ್ಟ್ ಮೋಲ್ಡ್ದು. ಸೆಂಟ್ರಿಂಗ್ ಎಲ್ಲ ತೆಗೆದ್ಮೇಲೆ ಅಲ್ಲಿ ನ್ಯಾಚುರಲ್ ಲೈಟ್ ಬರೋದಕ್ಕೆ ಅಂತಲೇ ಒಂದು ಪ್ರಾವಿಷನ್ ಮಾಡಿಸಿದ್ವಿ. ಸೊ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೆ. ಸೊ ಈ ರೀತಿ ನಮ್ಮ ಮನೆಯಲ್ಲಿ ಇರಬೇಕು ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಮಧ್ಯಾಹ್ನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಬಿಲ್ಡಿಂಗ್ ಹತ್ರ ಇದ್ದೀನಿ. ಆ್ಯಕ್ಚುಲಾಗಿ ಇವತ್ತು ಪ್ಲಾಸ್ಟಿಕ್ ಕೆಲಸ ಎಲ್ಲ ನಡೀತಾ ಇದೆ. ಆಲ್ಮೋಸ್ಟ್ ಆಲ್ ಆಗಿದೆ. ಇವಾಗ ಇನ್ನೂ ಡೂಪ್ಲೆಕ್ಸ್ ಮನೆಗೆ ಬರಬೇಕಾಗಿದೆ. ಅದೆಲ್ಲ ಪ್ಲಾಸ್ಟಿಕ್ ಮುಗಿಸ್ಕೊಂಡು ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಇನ್ನೊಂದು 2 ದಿನ ಆಗಬಹುದೇನೋ. ಹಾಗೆಯೇ ನಮ್ಮ ಮನೆಯಲ್ಲಿ ನನಗೆ ತುಂಬ ನಾನು ಕಾಯ್ತಾ ಇದ್ದಂತಹ ಒಂದು ಪ್ಲೇಸ್, ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಯೂಶ್ವಲಾಗಿ ಈ ಗೋಡೆ ಎಲ್ಲ ಕಟ್ಟೋವಾಗ ನಾನು ಇಲ್ಲೇ ಇರ್ತಿದ್ದೆ, ನೋಡ್ಕೊಳ್ತಾ ಇದ್ದೆ. ಬಟ್ ಸೊ ಈ ಒಂದು ಜಾಗ ಮಾತ್ರ ನಾನು ತುಂಬ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೆ, ಯಾವಾಗ ಅದನ್ನು ನೋಡ್ತೀನಿ, ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಕ್ಕೊಂಡಿದ್ದೆ. ಊಟ ತೊಗೊಂಡು ಬಂದಿದ್ರು, ಊಟ ತಿಂದ್ಬಿಟ್ಟು ಹೀಗೆ ಕೂತ್ಕೊಂಡು ನಮ್ಮ ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಾಗಿ ಏನು ಅಂತ ಅಂದರೆ, ಈ ಒಂದು ರೂಮ್ ಬರುತ್ತೆ, ಇಲ್ಲಿ ಒಂದು ಕಿಟಕಿ ಕೊಟ್ಟಿದ್ದೀವಿ. ಈ ಕಡೆ ಒಂದು ರೂಮ್ ಬರುತ್ತೆ, ಇಲ್ಲೊಂದು ಕಿಟಕಿ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಮಧ್ಯ ಏನು ಬರುತ್ತೆ ಅಲ್ವಾ, ಈ ಒಂದು ಜಾಗಕ್ಕೆ ಬೆಳಕು ಬರೋದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಕೊಟ್ಟರೆ ಈ ಒಂದು ವಾಲಲ್ಲಿ ಒಂದು ವಿಂಡೋ ಕೊಡಬೇಕಾಗಿತ್ತು. ಬಟ್ ನನಗೆ ಎಲ್ಲ ಕಡೆ ಏನು ವಿಂಡೋ ಕೊಡೋದು, ಅದು ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ. ಪ್ಲಸ್ ಇಲ್ಲಿ ವಿಂಡೋ ಕೊಟ್ಟರೆ ತುಂಬ ಹೈಟ್ ಆಗಿಬಿಡುತ್ತೆ, ಮತ್ತು ಅಲ್ಲಿ ಕ್ಲೀನ್ ಮಾಡ್ಕೋಬೇಕಂದ್ರೆ ಎಲ್ಲ ತುಂಬ ಕಷ್ಟ. ಜೊತೆಗೆ ಇಲ್ಲಿ ಸ್ಟೇರ್ಕೇಸ್ ಮೇಲೆ ನಾವು ಏನಾದರೂ ಏನಾದರೂ ಸ್ಟೆಪ್ಸ್ ಥರ ಬರುತ್ತಲ್ವ, ಲ್ಯಾಡರ್, ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೇಕಂದ್ರೆ ನನಗೂ ಕೂಡ ಭಯ. ಸೊ ಯೋಚನೆ ಮಾಡ್ತಾ ಇರುವಾಗ ಹೀಗೇ ನಾನು ಪಿಂಟ್ರೆಸ್ಟಲ್ಲಿ ಒಂದು ಫೋಟೋ ನೋಡಿದ್ದೆ. ಅಂದರೆ ಇವಾಗ 2nd ಫ್ಲೋರ್ ಏನು ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮುಂಚೆ ಆ್ಯಕ್ಚುಲಾಗಿ ಹೀಗೆ ಬರುತ್ತೆ ಅನ್ನೋದೆಲ್ಲ ಪ್ಲ್ಯಾನಿಂಗ್ ಗೊತ್ತಿತ್ತು ನನಗೆ. ಆದರೆ ಈ ಕಡೆ ಒಂದು ರೂಮ್ ಬರುತ್ತೆ, ಈ ಕಡೆ ಒಂದು ರೂಮ್ ಬರುತ್ತೆ, ಇದೆಲ್ಲ ಪ್ಲ್ಯಾನಿಂಗ್ ಗೊತ್ತಿತ್ತು. ಸೊ ನನಗೆ ಮೇಯ್ನಾಗಿ ನಮ್ಮ ಮನೆಯಲ್ಲಿ ಈ ಒಂದು ಜಾಗದಲ್ಲಿ ಕಟ್ಔಟ್ ಬೇಕಾಗಿತ್ತು. ಸೊ ನ್ಯಾಚುರಲ್ ಲೈಟ್ ಮನೆಗೆ ಎಂಟರ್ ಆಗಬೇಕು. ಆ ಕಡೆ ಈ ಕಡೆ ಅಕ್ಕಪಕ್ಕದವ್ರು ಮನೆ ಕಟ್ಟಿದಾಗ ಕೂಡ ನಮಗೇನೂ ಕೂಡ ಕತ್ಲೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನನಗೆ ಈ ಒಂದು ಆಸೆ ಇತ್ತು. ಸೊ ಫೈನಲಿ ಇವಾಗ ಅದರ ಔಟ್ಲುಕ್ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಸೊ ನೋಡ್ಬೋದು, ಈ ಒಂದು ಜಾಗದಲ್ಲಿ ಓಪನ್ ಬಿಡಿಸಿದ್ದೀವಿ. ಸೊ ದಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ನಾನಿದು ಸೆಂಟ್ರಿಂಗ್ ಎಲ್ಲ ತೆಗೆದಾದಮೇಲೆ ನೋಡಿ ನನಗೆ ಫುಲ್ ಖುಷಿಯಾಗೋಯಿತು. ತಕ್ಷಣ ನಾನು ನಮ್ಮ ಚಿಕ್ಕಮ್ಮಂಗೆ ವಿಡಿಯೋ ಕಾಲ್ ಮಾಡಿ ಅವ್ರಿಗೂ ಕೂಡ ತೋರಿಸ್ದೆ ಯಾವ ರೀತಿ ಬಂದಿದೆ, ಚೆನ್ನಾಗಿದೆಯಾ ಅಂತ. ಹಾಗೆಯೇ ಜೀವನ್ಗೆ ಕೂಡ ವಿಡಿಯೋ ಮಾಡಿ ಕಳಿಸ್ದೆ, ಆಮೇಲೆ ಫೋಟೋ ತೆಗೆದು ಕಳಿಸ್ದೆ. ಸೊ ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ದೆ. ಸೊ ಈ ರೀತಿ ನಮ್ಮನೆದು ಏನು ಗೊತ್ತಾ, ನಾನು ತುಂಬ ಕಾಯ್ತಾ ಇದ್ದಿದ್ದು ನೋಡೋದಕ್ಕೆ ಅಂತ ಅಂದರೆ ಇದೆ. ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದರಿಂದ ಒಂಥರ ಮನೆ ಲುಕ್ಕೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಂತೂ ಎಷ್ಟು ಚೆಂದ ಬೆಳಕು ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಆ್ಯಕ್ಚುಲಾಗಿ ಇದು ಕ್ಲೋಸ್ ಮಾಡಿದಾಗ, ಅಂದರೆ ಮೋಲ್ಡ್ ಟೈಮಲ್ಲಿ ಕ್ಲೋಸ್ ಮಾಡಿದಾಗ ಫುಲ್ ಕತ್ಲೆ ಆಗೋಗ್ಬಿಟ್ಟಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಜಸ್ಟ್ ಆ ಕಡೆಯಿಂದ ಬೆಳಕು, ಈ ಕಡೆಯಿಂದ ಬೆಳಕು, ಕಿಟಕಿಯಿಂದ ಅಷ್ಟೇ ಬಿಟ್ಟರೆ ಇನ್ನೇನು ಕೂಡ ಕಾಣಿಸ್ತಾನೆ ಇರಲಿಲ್ಲ ಇಲ್ಲಿ. ಇನ್ನೇನು ನಾಳೆ ದಿನ ಹಿಂದೆಗಡೆ ಅವರು ಕೂಡ ಸೈಟ್ ಇದೆ ಅಲ್ಲ, ಖಾಲಿ ಸೈಟು, ಅವರು ಕೂಡ ಮನೆ ಕಟ್ಬಿಟ್ರೆ ನಮಗೆ ಕತ್ಲೆನೇ ಆಗೋಗ್ಬಿಡುತ್ತೆ ಈ ಕಡೆ ರೂಮು.
ಬಟ್ ಇಲ್ಲಿ ನಮ್ಮದು ರೋಡ್ ಸೈಡೇ ಇರೋದ್ರಿಂದ ಇದೇನು ಕತ್ಲೆ ಆಗೋಲ್ಲ. ಬಟ್ ಇಲ್ಲಿ ಮೇಯ್ನಾಗಿ ಬೆಳಕು ಬರಬೇಕಾಗಿತ್ತು ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಈ ರೀತಿಯಾಗಿ ಇದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಂಪ್ಲೀಟ್ ಆದಮೇಲೆ ಮನೆ ನೋಡೋದಕ್ಕೇ ಚೆಂದ ಅದು, ಅಂದರೆ ಈ ರೀತಿ ಬಂದಿದೆ ಅಂತ. ಬಟ್ ಸದ್ಯಕ್ಕೆ ಈ ರೀತಿ ಇದೆ ನಮ್ಮ ಮನೆಯದು. ಇಲ್ಲಿ ಸೆಂಟರ್ ಪ್ಲ್ಯಾನಿಂಗ್ ಈ ರೀತಿಯಾಗಿ ತೊಗೊಂಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಸೊ ಇವಾಗ ಸ್ವಲ್ಪ ದಿನದಿಂದ ನನಗೆ ಕರೆಕ್ಟಾಗಿ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಅಂತಲೇ ಅಂದ್ಕೊಳ್ತೀನಿ. ನನಗೆ ಸದ್ಯಕ್ಕೆ ಹೆಂಗೆ ಅನಿಸುತ್ತೆ ಅಂತಂದರೆ ಮನೆ ಹತ್ರ ಎಲ್ಲ ಬಿಲ್ಡಿಂಗ್ ಕೆಲಸ ಎಲ್ಲ ನೋಡ್ಕೊಳ್ತಾ ಇರ್ತೀನಿ ಅಲ್ವಾ. ಸದ್ಯಕ್ಕೆ ಇದೆಲ್ಲ ಕಂಪ್ಲೀಟ್ ಆಗಿಬಿಟ್ರೆ ಸಾಕು, ನೆಮ್ಮದಿಯಾಗಿ ಆಮೇಲಿಂದ ಸ್ಟಾರ್ಟ್ ಮಾಡೋಣ ನಾನು ವ್ಲಾಗ್ ಮಾಡೋದಕ್ಕೆ ಅಂತ ಅನಿಸುತ್ತೆ. ಬಟ್ ಕೆಲವೊಮ್ಮೆ ಹಾಗೆ ಬಿಟ್ಬಿಟ್ರೆ ಎಲ್ಲಿ ವ್ಯೂಸ್ ಎಲ್ಲ ಡೌನ್ ಆಗಿಬಿಡುತ್ತೆ ಅಂತ ಕೂಡ ಭಯ ಇದೆ. ಹಾಗಾಗಿ ಯಾವಾಗ ಆಗುತ್ತೆ ಆವಾಗ ಒಂದೊಂದು ವ್ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇರ್ತೀನಿ. ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ, ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಬಟ್ ನಮ್ಮ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಒಳ್ಳೊಳ್ಳೆ ವ್ಲಾಗ್ಸ್ನ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಇವಾಗ ಪೆಂಡಿಂಗ್ ಕೆಲಸಗಳೆಲ್ಲ ಇತ್ತು ಬಿಲ್ಡಿಂಗ್ ಹತ್ರ, ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಟಿವಿ ಎಲ್ಲ ಹಾಕೋಣ. ಜೇಜಿ ಮನೆಯಲ್ಲಿದೆ ನಮ್ಮ ಮನೇಲಿ. ಆಮೇಲೆ ಅಡುಗೆ ಎಲ್ಲ ಮಾಡೋದಿಲ್ಲ, ನಾವು ಅಡುಗೆ ಮಾಡೋದು. ಆಮೇಲೆ ಊಟ ಮಾಡೋದಿಲ್ಲ ನಾವು. ಅಪ್ಪು ರೂಮ್ ಎಲ್ಲಿದೆ? ಅಪ್ಪು ರೂಮ್ ಎಲ್ಲಿದೆ? ಅಪ್ಪು ರೂಮ್ ಅಲ್ಲಿ ಬೇಡ ನೀರು. ಅಪ್ಪು ರೂಮ್ ಎಲ್ಲಿದೆ? ಅಪ್ಪು ರೂಮ್ ಎಲ್ಲಿ ಮಲ್ಕೋತೀಯ ನೀನು? ಇಲ್ಲಿ ಮಲ್ಕೋತೀಯಾ? ಮೇಲೆ ಬೇಡ ಹಂಗಾರೆ ನಿನ್ನ ರೂಮು. ಸೊ ನನ್ನ ತಂಗಿ ಬಂದಿದ್ಲು, ಅವಳ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾನು ನನ್ನ ತಂಗಿ ನನ್ನ ಮಗ 3 ಜನ ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಹೀಗೆ ಚಾಟ್ಸ್ ತಿನ್ಕೊಂಡು ಬರೋಣ ಅಂತ. ನನ್ನ ತಂಗಿಗೆ ಫ್ಲೇವರ್ ಪಾನಿಪುರಿ ಅಂತಂದರೆ ತುಂಬ ಇಷ್ಟ, ತುಂಬ ದಿನದಿಂದ ಕೇಳ್ತಾ ಇದ್ಲು. ಸೊ ಹಾಗಾಗಿ ನನ್ನ ತಂಗಿ ಜೊತೆ ಇವಾಗ ನಾನು ಮತ್ತು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಫ್ಲೇವರ್ ಪಾನಿಪುರಿನ ತಿನ್ಕೊಂಡು ಬರೋದಕ್ಕೆ. ಯಲಹಂಕನಲ್ಲಿರುವಾಗ ಅಲ್ಲಿ ಒಂದು ಶಾಪ್ನ ನೋಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ, ತುಂಬ ಚೆನ್ನಾಗಿರ್ತಿತ್ತು. ಸೊ ಅಲ್ಲಿ ಒಂದಷ್ಟು ಶಾಪ್ಗಳೆಲ್ಲ ಬಂದುಬಿಟ್ಟು ನಮಗೆ ತುಂಬ ಫೇವ್ರೆಟ್ ಶಾಪ್ಸ್ ಎಲ್ಲ ಇದೆ ಅಂತ ಹೇಳ್ಬೋದು, ಚಾಟ್ ಸೆಂಟರ್ಸ್ ಇದೆಲ್ಲನೂ. ಬಟ್ ಇವಾಗೇನು ಅಂತಂದರೆ ಅಲ್ಲಿಂದ ಈ ಕಡೆ ಬಂದಮೇಲೆ ನಮ್ಗೆ ಯಾವ ಚಾಟ್ ಸೆಂಟರ್ ಚೆನ್ನಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಇವಾಗ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಫ್ಲೇವರ್ ಪಾನಿಪುರಿ ತಿಂದ್ಕೊಂಡು ಹಾಗೆಯೇ ಅಪ್ಪುಗೆ ಮತ್ತು ನನ್ನ ತಂಗಿ ಇಬ್ಬರೂ ಕೂಡ ಎಳ್ನೀರನ್ನ ಕುಡಿತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿತ್ತು. ಇವಾಗಂತೂ ತುಂಬ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ ಎಳ್ನೀರು, 45 ರೂಪಾಯಿ ಒಂದು. ಮುಂಚೆ ಎಲ್ಲ ಬಂದುಬಿಟ್ಟು ಒಂದು 25 ರೂಪಾಯಿ 30 ರೂಪಾಯಿಗೆಲ್ಲ ಈ ರೀತಿ ದೊಡ್ಡ ಎಳ್ನೀರು ಸಿಗೋದು. ಬಟ್ ಇವಾಗ ಸ್ವಲ್ಪ ಕಾಸ್ಟ್ಲಿನೇ ಆಗಿದೆ, ಸಮ್ಮರ್ ಅಲ್ವಾ, ಹಾಗಾಗಿ. ಸೊ ತುಂಬ ಚೆನ್ನಾಗಿತ್ತು. ಹಾಗೆಯೇ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಇವಾಗ ನನ್ನ ತಂಗಿ ಸಂಜೆ ಆಯ್ತು, ಇನ್ನೇನು ಕತ್ಲೆ ಆಗೋಗ್ಬಿಡುತ್ತೆ ಅಂತ ಮನೆಗೆ ಹೊರಡ್ತಾ ಇದ್ದಾಳೆ. ಸೊ ಅವಳು ಹೋಗಿದ ನಂತರ ನಾನು ಕೂಡ ಏನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅವತ್ತು ಒಂದು ಸ್ವಲ್ಪ ಕೆಲಸ ಕೂಡ ಇತ್ತು, ಹಾಗಾಗಿ ಬ್ಯುಸಿ ಆಗಿಬಿಟ್ಟೆ. ಅದಾದಮೇಲೆ ಈವ್ನಿಂಗ್ ಅಲ್ಲಿ ಸೈಟ್ ಹತ್ರ ಹೋಗಬೇಕಾಗಿತ್ತು, ಬಿಲ್ಡಿಂಗ್ ಹತ್ರ ಕೂಡ ಹೋದ್ವಿ. ಯಾಕೆಂತಂದರೆ ಕ್ಯೂರಿಂಗ್ ಮಾಡಬೇಕಾಗಿತ್ತು. ಹೀಗೆ ಒಬ್ಬರು ಲೇಬರ್ಗೆ ಒಪ್ಪಿಸ್ಬಿಟ್ಟಿದ್ದೀನಿ, ಅವರೇನೆ ಬಂದು ಎಲ್ಲ ಕಂಪ್ಲೀಟ್ ಕ್ಯೂರಿಂಗ್ ಮಾಡ್ತಾರೆ, ಕೀ ಎಲ್ಲ ಹಾಕ್ಕೊಂಡು. ದೆನ್ ಅದಾದಮೇಲೆ ನಾವು ಮನೆಗೆ ಬರ್ತೀವಿ. ಸೊ ಇವಾಗ ಹೇಗಂತ ಅಂದರೆ ಬಿಲ್ಡಿಂಗ್ ಹತ್ರ ಹೋದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ, ಎಷ್ಟು ಬೇಗ ಬೆಳಗ್ಗೆ ಆಗೋಗುತ್ತೆ, ಎಷ್ಟು ಬೇಗ ಸಂಜೆ ಆಗೋಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಸೊ ಇದೇ ಒಂದು ಇದರಲ್ಲಿ ನನ್ನ ಟೈಮ್ ಪಾಸ್ ಆಗೋಗ್ತಾ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ನಮ್ಮ ಮನೆ ಕಂಪ್ಲೀಟ್ ಆಗೋಗ್ಬಿಟ್ರೆ ಸಾಕು ಅಂತಲೂ ಒಂದು ಕಡೆ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನನ್ನ ಒಂದು ಫೇವ್ರೆಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿ ಅಂತ ಅಂದರೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ. ನಾವು ಯಲಹಂಕನಲ್ಲಿರುವಾಗ ಪ್ರತಿ ಶನಿವಾರ ಹೋಗ್ತಾ ಇದ್ವಿ. ಬಟ್ ಅಲ್ಲಿಂದ ಬಂದಮೇಲೆ ಆಗೇ ಇಲ್ಲ, ಇದೆ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಟೈಮ್ ಕೂಡ ನೋಡ್ಬೋದು, ಆಗಲೇ 8 ಗಂಟೆ ಆಗ್ತಾಯಿದೆ. 8:15 ಅನಿಸುತ್ತೆ ಮಹಾಮಂಗಳಾರತಿ, 8:15ನೇ ಮಹಾಮಂಗಳಾರತಿ. ಸೊ ಅಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿರ್ತೀವಿ. ಇವಾಗ ಹೊರಡ್ತೀವಿ. ನನಗಂತೂ ಫುಲ್ ಖುಷಿ ಅಂತ ಹೇಳ್ಬೋದು. ನಾನು ಲಾಸ್ಟ್ ವೀಕ್ ಕೇಳಿದೆ ಹೋಗೋಣ ಅಂತ, ಬಟ್ ಅವತ್ತು ಆಗಿರಲಿಲ್ಲ ಹೋಗೋದಕ್ಕೆ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಇವತ್ತು ಹೋಗ್ತಾ ಇದ್ದೀವಿ ಫೈನಲಿ. ಸೊ ಸ್ಟೂಲ್ ಬೇರೆ ಇಟ್ಕೊಂತ ಇದ್ದೆ. ಹಾಯ್ ಫುಲ್ ನೈಸ್ ಹೇರ್ಸು, ಒಳ್ಳೆ 2 ನಿಮಿಷ ಒಂದು ಕಡೆ ಕುತ್ಕೊಳ್ಳಲ್ಲ ಹಂಗೆ ನೀಟಾಗಿ ತಲೆ ಬಚ್ಚಿ. ನಾಳೆ ಹೇರ್ ಕಟ್ ಮಾಡಿಸೋಣ,
ಮಾಡ್ಸೋಣ ಅಪ್ಪುಗಲ್ವಾ? Yes, open the foot. ಅದು ಅಪ್ಪು ಅಲ್ಲ, ಬೇರೆ ಪಾಪು. It's a papu. ಬೇರೆ ಪಾಪು ಅದು, ಅಪ್ಪು ಅಲ್ಲ. It's a. ನೀನೇನಾ? ಅಲ್ಲ. ಹೋಗೋಣ? ಸರಿ ನೀನೇನೆ ಹೋಗೋಣ. ಈಗ ಜೇಜಿಗೆ ಹೋಗೋಣ. ಎಲ್ಲಿ ಹೋಗೋಣ? ಯಾವ ಜೇಜಿಗೆ ಹೋಗೋಣ? ಪಿಂಕ್ ಜೇಜಿನ. ಗೋವಿಂದ ಗೋವಿಂದ. ಸರಿ ಹೇಳು ಹೇಳು. ಗೋವಿಂದ ಗೋವಿಂದ ಗೋವಿಂದ. ಸರಿ ನಡಿ ಹೋಗೋಣ, ಟೈಮ್ ಆಯ್ತು. ಸೊ ಅಲ್ಲಿರುವಾಗ ಅಂದರೆ ಯಲಹಂಕನಲ್ಲಿರುವಾಗ ನಾವು ಸ್ಯಾಟರ್ಡೆ ಅಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ. ಶನಿವಾರ ಬಂತು ಅಂತ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. ಬಟ್ ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ನಮಗೆ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ತುಂಬ ದಿನಗಳು, ತುಂಬ ತಿಂಗಳುಗಳಾದಮೇಲೆ ನಾವು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇಲ್ಲೇ ನಮ್ಮನೆ ನಿಯರ್ ಬೈ ಯಾವುದಾದ್ರೂ ದೇವಸ್ಥಾನ ಇದೆಯಾ ಅಂತ ನೋಡಿದ್ವಿ. ಬಟ್ ಅಷ್ಟಾಗಿ ಯಾವುದೂ ಇಲ್ಲಿ ನಮ್ಮನೆ ನಿಯರ್ ಬೈ ಇಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸರಿ ಇನ್ನೇನು ಅಲ್ಲೇ ಹೋಗ್ಬಿಟ್ಟು ಬರೋಣ. ಇವತ್ತು ಹೇಗಿದ್ರು ಶನಿವಾರ, ಯಾಕೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು ಅಂತ ಇವತ್ತು ಹೊರಟ್ವಿ. ತುಂಬ ದಿನ ಅಂದ್ಕೊಂಡು ಹೋಗ್ತಾನೆ ಇರಲಿಲ್ಲ. ಇವತ್ತು ಫೈನಲಿ ಹೋಗ್ತಾ ಇದ್ದೀವಲ್ಲ, ನನಗೆ ಅದೇ ಒಂಥರ ಖುಷಿ. ಸೊ ಯಲಹಂಕ ರೋಡಲ್ಲಿ ಹೋಗುವಾಗ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತ ಅಂದರೆ, ತುಂಬ ದಿನ ನಾವು ಅಮ್ಮನ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ಹೋಗುವಾಗ ಇನ್ನೂ ಎಷ್ಟೊತ್ತಿದೆ, ಇನ್ನೂ 20 ನಿಮಿಷ, ಇನ್ನೂ ಒಂದು 10 ನಿಮಿಷ, ಇನ್ನೇನು ಬಂದೇ ಬಿಡ್ತು ಅಂತ ಹೋಗ್ತಾ ಇದ್ವಿ. ಬಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ ಯಲಹಂಕಗೆ ಹೋಗ್ಬೇಕು ನಾವು. ಇನ್ನೇನು ಅಲ್ಲಿ ಯಾರೂ ನಮಗೆ ಅಷ್ಟು ಕ್ಲೋಸ್ ಎಲ್ಲ ಇಲ್ಲ. ಸೊ ಮಾಮೂಲಿ ಮನೆಯಲ್ಲೇ ಇರ್ತಿದ್ದೆ. ಮತ್ತು ನನಗೆ ಅಲ್ಲಿ ಜಾಸ್ತಿ ಏನು ಫ್ರೆಂಡ್ಸ್ ಕೂಡ ಇಲ್ಲ, ತುಂಬ ಕೆಲವು ಫ್ರೆಂಡ್ಸ್ ಇರೋದು ಅಷ್ಟೇನೆ. ಸೊ ಅವ್ರ ಹತ್ರ ನಾನು ಫೋನ್ ಕಾಲಲ್ಲಿ ಮಾತಾಡ್ತೀನಿ ಅಷ್ಟೇನೆ. ಒಂಥರ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು ಇಲ್ಲಿ ಈ ಒಂದು ರೋಡಲ್ಲಿ ಮತ್ತೆ ಬರೋದಕ್ಕೆ. ಸೊ ತುಂಬ ಬೇಗನೆ ಬಂದುಬಿಟ್ವಿ, ಅಷ್ಟಾಗೇನು ಟ್ರಾಫಿಕ್ ಇರಲಿಲ್ಲ. ಸೊ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಗಲೇ ಮಹಾಮಂಗಳಾರತಿ ಪೂಜೆ ಎಲ್ಲ ಆಗೋಗ್ಬಿಟ್ಟಿತ್ತು. ನಾವೇ ಕೊನೆ ಅಂತ ಅಂದ್ಕೊಳ್ತೀವಿ. ಸ್ವಲ್ಪ ಜನ ಮಾತ್ರನೇ ಇದ್ರು ದೇವಸ್ಥಾನದಲ್ಲಿ, ತುಂಬ ರಶ್ ಇರ್ತಾರೆ. ಅದರಲ್ಲೂ ಕೂಡ ಸ್ಯಾಟರ್ಡೆ ತುಂಬ ಅಂದರೆ ತುಂಬ ಜನ ಇರ್ತಾರೆ. ನಾನು ಲಾಸ್ಟ್ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ತುಂಬ ದಿನವೇ ಆಗೋಯ್ತಲ್ವ, ನಮಗೂ ಕೂಡ ಒಂದು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಮರ್ತಂಗೆ ಆಗೋಗ್ಬಿಟ್ಟಿತ್ತು. 8:30ಗೆ ಮಹಾಮಂಗಳಾರತಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಟೈಮಿಂಗ್ ಚೇಂಜ್ ಮಾಡಿದಾರಂತೆ, 8 ಗಂಟೆಗೆಲ್ಲ ಮಹಾಮಂಗಳಾರತಿ ಆಗೋಗುತ್ತೆ ಅಂತ ಹೇಳಿದ್ರು. ಸೊ ಇನ್ಮೇಲೆ ಬರ್ತೀವಿ ಅಲ್ಲ, ಆವಾಗ 8 ಗಂಟೆಗೆ ಅಂದರೆ 8 ಗಂಟೆಗೂ ಮುಂಚೆನೇ ಬಂದರೆ ನಮಗೂ ಕೂಡ ಒಳ್ಳೆಯದು. ದೇವ್ರ ದರ್ಶನ, ಮಹಾಮಂಗಳಾರತಿ ಎಲ್ಲ ಕೂಡ ಆರಾಮಾಗಿ ಆಗುತ್ತೆ. ಸೊ ಇವತ್ತು ಕೂಡ ಅಷ್ಟೇ ಪೂಜೆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಸೊ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ. ಹಾಗೆಯೇ ಇವಾಗ ನಾವಿದ್ದಿದ್ದು ಮನೆ ರೋಡ್ ಕೂಡ ಇದು. ಸೊ ಒಂಥರ ಚೆನ್ನಾಗಿತ್ತು. ನನ್ನ ಮಗ ಹುಟ್ಟಕ್ಕೆ ಮುಂಚೆ ನಾವು ಈ ಒಂದು ಏರಿಯಾಗೆ ಬಂದಿದ್ದು. ಅದಾದಮೇಲೆ ಅವನ ಜೊತೆ ಒಂದು ಸ್ವಲ್ಪ ವರ್ಷ ಈ ಒಂದು ಏರಿಯಾನಲ್ಲಿ ಇದ್ವಿ. ಅದಾದಮೇಲೆ ನಾವು ಇವಾಗ ಅಮ್ಮನ ಮನೆ ಹತ್ರ ಶಿಫ್ಟ್ ಆಗಿರೋದು. ಆಲ್ಮೋಸ್ಟ್ ಒಂದು 6 ವರ್ಷ ನಾವು ಯಲಹಂಕನಲ್ಲಿ ಇದ್ದಿದ್ದು. ತುಂಬ ಖುಷಿ ಅಂತ ಹೇಳ್ಬೋದು. ತುಂಬ ಒಳ್ಳೆಯದಾಗಿದೆ ನಮ್ಗೆ ಇಲ್ಲಿಗೆ ಬಂದಮೇಲೆ. ಫಸ್ಟು ಮದುವೆ ಆಗಿದ್ದು ಹೊಸದ್ರಲ್ಲಿ ಬಂದಾಗ ನನಗೆ ನಿಜವಾಗ್ಲೂ ಹೆಂಗೆ ಇಲ್ಲೆಲ್ಲ ಓಡಾಡೋದು ಏನೂ ಕೂಡ ಗೊತ್ತಿಲ್ಲ. ಎಲ್ಲಿ ಏನು ಶಾಪಿಗೆ ಹೋಗಬೇಕು ಅಂತ ಕೂಡ ಕರೆಕ್ಟಾಗಿ ನನಗೆ ಗೊತ್ತಿರಲಿಲ್ಲ. ಸೊ ಆಮೇಲೆ ಪ್ರತಿಯೊಂದೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಅಂದರೆ ಎಲ್ಲಿ ಚೆನ್ನಾಗಿರುತ್ತೆ, ಯಾವ ಸಲೂನ್ ಚೆನ್ನಾಗಿರುತ್ತೆ, ಯಾವ ಹೋಟೆಲ್ ಚೆನ್ನಾಗಿರುತ್ತೆ, ಯಾವ ಚಾಟ್ ಸೆಂಟರ್ ಚೆನ್ನಾಗಿರುತ್ತೆ ಅಂತೆಲ್ಲ ಆಮೇಲೆ ನಾವು ತಿಳ್ಕೊಂಡಿದ್ದು. ಫಸ್ಟಿಗೆ ನಮಗೇನೂ ಕೂಡ ಇಲ್ಲಿ ಗೊತ್ತಿರಲಿಲ್ಲ. ಯಾವುದೋ ಒಂದು ಚಾಟ್ ಸೆಂಟರ್ಗೆ ಹೋಗ್ತಾಯಿದ್ವಿ, ಸುಮ್ಮನೆ ಟ್ರೈ ಮಾಡ್ತಾಯಿದ್ವಿ. ಚೆನ್ನಾಗಿದ್ದರೆ ತಿನ್ನೋದು, ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರಲಿಲ್ಲ. ಸೊ ಈ ರೀತಿ ಆಗ್ತಾಯಿತ್ತು. ಬಟ್ ತುಂಬ ಟೈಮ್ ತೊಗೊಂಡ್ವಿ ಅಂತಲೇ ಹೇಳ್ಬೋದು. ಇವಾಗ ರೀಸೆಂಟಾಗಿ ಒಂದು 2 ವರ್ಷದಿಂದ ಶಾಪ್ಗಳನ್ನೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ, ಹೋದರೆ ಇಲ್ಲೇ ಅಂತ. ಬಟ್ ಆಮೇಲೆ ಎಲ್ಲ ಇವಾಗ ನೋಡಿ ಅಲ್ಲಿ ಇವಾಗ ನಮ್ಮ ಅಮ್ಮನ ಮನೆ ಹತ್ರ ಮನೆ ಕಟ್ತಾ ಇದ್ದೀವಲ್ಲ, ಅಲ್ಲಿ ಇವಾಗ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟೇ, ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅನ್ನೋದು. ಇವಾಗ ದೇವಸ್ಥಾನ ರೀಚ್ ಆದ್ವಿ. ಹಾಗೆಯೇ ಅಪ್ಪು ಕೂಡ ನೋಡ್ಬೋದು, ಕೈಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಬಿಟ್ಟಿದ ತಕ್ಷಣ ಫುಲ್ ದೇವಸ್ಥಾನ ಒಳಗೆ ಹೋಗ್ತಾ ಇದ್ದಾನೆ. ಅವನಿಗೆ ಗೊತ್ತು ಅಲ್ವಾ, ಹಾಗಾಗಿ ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಇವಾಗ ಜನಗಳು ಕೂಡ ಜಾಸ್ತಿ ಇರಲಿಲ್ಲ. ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಷ್ಟಾಗೇನು ಕಷ್ಟ ಆಗಲಿಲ್ಲ. ಎಲ್ಲ ಪ್ರಸಾದ ತೊಗೊಂಡು ಹೊರಡ್ತಾಯಿದ್ರು ಆಲ್ರೆಡಿ. ನನಗಂತೂ ದೇವ್ರ ದರ್ಶನ ಮಾಡಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನನ್ನ ಫೇವ್ರೆಟ್ ದೇವರು ಅಂತ ಹೇಳ್ಬೋದು ವೆಂಕಟೇಶ್ವರ. ಮುಂಚೆ ಎಲ್ಲ ನನಗೇನಾದ್ರು ಒಂದು ಸ್ವಲ್ಪ ಬೇಜಾರಾಗ್ತಿದೆ ಅಂತ ಅನಿಸಿದ್ರು ಕೂಡ ನಾನು ದೇವಸ್ಥಾನಕ್ಕೆ ಬರ್ತಾಯಿದ್ದೆ ಜೀವನ ಜೊತೆ. ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವಸ್ಥಾನದಲ್ಲಿ ಎಲ್ಲ ಏನಂತಾರೆ ಸರೌಂಡಿಂಗ್ ಎಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು
ಅಲ್ಲಿ ಒಂದು 10-15 ನಿಮಿಷ ಕುತ್ಕೊಂಡು ಮನೆಗೆ ಬರ್ತಾಯಿದ್ವಿ ಅಲ್ವಾ, ತುಂಬ ಪಾಸಿಟಿವ್ ಅಂತ ಅನಿಸೋದು ನನಗೆ. ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು ನಿಜವಾಗ್ಲೂ. ಯಲಹಂಕನಲ್ಲಿ ಏನು ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ವೆಂಕಟೇಶ್ವರ ದೇವಸ್ಥಾನನೇ ನಾನು ತುಂಬ ಮಿಸ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಬಂದುಬಿಟ್ಟು ವೆಂಕಟೇಶ್ವರ ಹಾಗೆಯೇ ಲಕ್ಷ್ಮೀ ದೇವಿ ಎರಡೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಸರೌಂಡಿಂಗ್ ಕೂಡ ಅಷ್ಟೇ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ. ತಿರುಪತಿಗೆ ಹೋಗಿ ದೇವ್ರ ದರ್ಶನ ಮಾಡೋಕ್ಕಾಗುತ್ತೋ ಇಲ್ವೋ, ನಾನು ಶನಿವಾರ ಇಲ್ಲಿ ಬಂದು ವೆಂಕಟೇಶ್ವರ ದರ್ಶನ ಮಾಡ್ತಾಯಿದ್ದೆ, ಅದನ್ನು ಮಾತ್ರ ತುಂಬ ಮಿಸ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾವಿರೋ ಏರಿಯಾದಲ್ಲಿ ನಿಯರ್ ಬೈ ಎಲ್ಲಾದರೂ ಇದೆಯಾ ದೇವಸ್ಥಾನ ಅಂತ ನೋಡ್ಕೊಳ್ಬೇಕು. ವೆಂಕಟೇಶ್ವರನ ದೇವಸ್ಥಾನ ನನಗೂ ಕೂಡ ತುಂಬಾ ಇಷ್ಟ ಹೋಗೋದಕ್ಕೆ. ನೋಡೋಣ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ದೇವಸ್ಥಾನ ಸಿಕ್ಕರೆ ಇವನ್ ಪ್ರತಿ ಶನಿವಾರ ನಾನು ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ಲಿ ಹೋದ್ರೂ ಕೂಡ ನನಗೆ ಪರ್ಸ್ನಲಿ ಈ ಒಂದು ದೇವಸ್ಥಾನ ಮಾತ್ರ ತುಂಬ ಇಷ್ಟ ಆಗಿತ್ತು. ಇದನ್ನಂತೂ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಜಾಸ್ತಿ ಏನು ಜನ ಇರಲಿಲ್ಲ, ದೇವ್ರ ದರ್ಶನ ಮಾಡಿಕೊಂಡು ಒಂದು 10-15 ನಿಮಿಷ ದೇವಸ್ಥಾನದಲ್ಲಿ ಕುತ್ಕೊಂಡು ಅದಾದಮೇಲೆ ಮಂಗಳಾರತಿ ತೊಗೊಂಡು ನಾವು ಕೂಡ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಪ್ರತಿ ಶನಿವಾರ ಕೂಡ ಪ್ರಸಾದ ಇರುತ್ತೆ, ಮಿಸ್ಸೇ ಇರೋದಿಲ್ಲ. ಪ್ರಸಾದ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆ ಎಲ್ಲ ಏನಾದರೂ ದೇವರಿಗೆ ಅರ್ಕೆ ಮಾಡ್ಕೊಳ್ಬೇಕು ಅಂತ ಅಂದರೆ ನಾನು ಅಂದ್ಕೊಳ್ತಾ ಇದ್ದಿದ್ದೇನೆ 25 kg ಮೂಟೆ ಅಕ್ಕಿ ಕೊಡಿಸ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಬಿಕಾಸ್ ಇಲ್ಲಿ ಮೇಯ್ನಾಗಿ ಅನ್ನದಾನ ಮಾಡ್ತಾರೆ, ಹಾಗಾಗಿ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅರ್ಕೆ ಕೂಡ ಹಾಗೆ ಮಾಡ್ಕೊಳ್ತಾ ಇದ್ದೆ. ಇನ್ನು ಮುಂದೆ ಕೂಡ ನಾನು ಏನಾದರೂ ವೆಂಕಟೇಶ್ವರಂಗೆ ಅರ್ಕೆ ಮಾಡ್ಕೊಳ್ಬೇಕು ಅಂತ ಅಂದರೆ ನಾನು ಮೋಸ್ಟ್ ಪ್ರಾಬಬ್ಲಿ ಇದನ್ನೇ ಮಾಡ್ಕೊಳ್ತೀನಿ ಅಂತ ಅನಿಸುತ್ತೆ. ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಈ ಒಂದು ದೇವಸ್ಥಾನ ಬರೋದಕ್ಕೆ. ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು, ಅದಾದಮೇಲೆ ಹೊರಟ್ವಿ. ಸೊ ಹೊರಡೋದಕ್ಕೂ ಮುಂಚೆ ಜೀವನ್ ಹೇಳಿದ್ರು, ಸರಿ ಮನೆಗೆ ಹೋಗಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡೋದಕ್ಕೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ, ಇಲ್ಲೇ ನಿಯರ್ ಬೈ ಚಾಟ್ ಸೆಂಟರ್ ಇದೆಯಲ್ಲ ಅಲ್ಲಿ ಹೋಗಿ ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ. ಸೊ ಈ ಒಂದು ಶಾಪ್ ಕೂಡ ಅಷ್ಟೇ ತುಂಬ ಎಕ್ಸ್ಪ್ಲೋರ್ ಮಾಡಿದ್ದಾದಮೇಲೆ ನಮಗೆ ಈ ಒಂದು ಚಾಟ್ ಸೆಂಟರ್ ಸಿಕ್ಕಿದ್ದು. ಇಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚಾಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದಿದ್ದೀವಿ ಇವಾಗ ನಾನು, ಅಪ್ಪು ಹಾಗೆಯೇ ಜೀವನ್. ನಾನು ಏನಂತ ಅಂದರೆ ಪಿಜ್ಜಾ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅನ್ನಿಸ್ತು. ಆಮೇಲೆ ಜೀವನ್ ಹೇಳಿದ್ರು ಮಸಾಲೆ ಪುರಿ ಆಮೇಲೆ ದಹಿ ಪುರಿ ಈ ಥರ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸರಿ ಅಂತ ನಾನು ಮಸಾಲೆ ಪುರಿನೂ ಆರ್ಡರ್ ಮಾಡಿಕೊಂಡೆ, ಜೀವನ್ ಬೇಲ್ಪುರಿ ಮತ್ತು ದಹಿ ಪುರಿನೂ ಆರ್ಡರ್ ಮಾಡಿದ್ರು. ಸೊ ಅಪ್ಪು ದಹಿ ಪುರಿ ತುಂಬ ಇಷ್ಟಪಡ್ತಾನೆ, ಹಾಗಾಗಿ ಏನು ಬೇಕು ನಿಮಗೆ? ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ಇಲ್ಲಿದ್ದಾಗ ಪ್ರತಿ ಶನಿವಾರ ಕೂಡ ಬರ್ತಾಯಿದ್ವಿ, ಒಂಥರ ಚೆನ್ನಾಗಿರ್ತಿತ್ತು. ಶನಿವಾರ ಬಂದ್ರೇ ದೇವಸ್ಥಾನ ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಬಂದಿರಲಿಲ್ಲ, ಅದರಲ್ಲೂ ಕೂಡ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಸೊ ಫೈನಲಿ ಇವತ್ತು ಬಂದಲ್ಲ, ಒಂಥರ ಚೆನ್ನಾಗಿದೆ. ನೋಡೋಣ ಮುಂದೆ ನಾನೇನಾದರೂ ಗಾಡಿ ತೊಗೊಂಡ್ರೆ ಪ್ರತಿ ಶನಿವಾರ ನಾನು ಅಪ್ಪು ಅಟ್ಲೀಸ್ಟ್ ಬರ್ತೀವಿ ದೇವಸ್ಥಾನಕ್ಕೆ. ಜೀವನ್ ನೋಡಬೇಕು ಹೇಗಾಗುತ್ತೆ ಅಲ್ಲ ಮೊನ್ನೆ ಜೇಜಿಂಗ್ ಬರೋಣ ಮೊನ್ನೆ ನಾನು ನೀನು. ಹಾಂ ಈಗೇನು ಬೇಕು ನಿಮಗೆ? ಫಲೂದ ಬೇಕಾ, ಐಸ್ ಕ್ರೀಮಾ, ಗಟ್ಬನ್ ಬೇಕಾ? ಸರಿ. ಸೊ ಇವಾಗ ನಾವು ರೆಗ್ಯುಲರ್ ಆಗಿ ಆವಾಗ ಯಲಹಂಕದಲ್ಲಿರುವಾಗ ಈ ಚಾಟ್ ಸೆಂಟರಿಗೆ ಬರ್ತಾಯಿದ್ವಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಈ ಚಾಟ್ ಸೆಂಟರ್ಗೆ ಕೂಡ ಬಂದಿದ್ದೀವಿ, ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಸೊ ತಿನ್ಕೊಂಡು ಅದಾದಮೇಲೆ ಹೊರಡ್ತೀವಿ. ಆಲ್ರೆಡಿ ಟೈಮ್ 9:03 ಆಗಿದೆ. ಸೊ ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಸೊ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ. ಸೊ ಮಸಾಲೆ ಪುರಿನ ಆರ್ಡರ್ ಮಾಡಿದ್ವಿ, ಅದು ಬಂತು, ತಿಂತಾಯಿದ್ವಿ, ತುಂಬ ಚೆನ್ನಾಗಿತ್ತು. ಹಾಗೆಯೇ ಒಂದು ಗಡ್ಬಡ್ನ ಆರ್ಡರ್ ಮಾಡಿದ್ವಿ, ಜೀವನ್ ಬೇಲ್ಪುರಿನ ತೊಗೊಂಡಿದ್ರು. ಆಮೇಲೆ ದಹಿಪುರಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ, ಅದೇನು ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಬಿಕಾಸ್ ನಮ್ಮ ಪಕ್ಕದಲ್ಲಿರೋರೊಬ್ಬರು ಹೇಳಿದರು ಅದಷ್ಟಾಗಿ ಚೆನ್ನಾಗಿಲ್ಲ ಬೇಡ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಅದಾದಮೇಲೆ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಹೊರಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 9:45 ಆಗಿಬಿಟ್ಟಿತ್ತು. ಸರಿ ಇನ್ನೇನು ಮನೆಗೆ ಹೊರಡೋದು ಅಷ್ಟೇನೆ. ಸೊ ನೆಕ್ಸ್ಟ್ ಡೇ ನಮ್ಮ ತಾತ ಹಾಗೆಯೇ ಮಂಜು ಕೂಡ ಬಂದಿದ್ದರು, ಅದನ್ನು ಕೂಡ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮಂಜು ಬಂದಿದ್ದಾನೆ. ಮಂಜು ಹೋಗೋಣ? ಬೇಡ ಬರ, ಕಚ್ಕಿಚ್ಬಿಟ್ಟತ್ತು ಆಮೇಲೆ. ಸೊ ನಮ್ಮ ದೊಡ್ಡ ಮಾಮನ ಮಗ ಮಂಜು ಹಾಗೆಯೇ ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಬಂದಿದ್ದರು. ಬಿಲ್ಡಿಂಗ್ ಹತ್ರ ಹೋಗಿದ್ವಿ, ಮನೆಯೆಲ್ಲ ತೋರಿಸ್ಕೊಂಡು ಅದಾದಮೇಲೆ ಮನೆಗೆ ಬಂದ್ವಿ, ಅಮ್ಮನ ಮನೆಗೆ. ಅಮ್ಮ ಚಿಕನ್ ಸಾಂಬಾರು ಮಾಡಿದರು, ಊಟ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತು ಅಪ್ಪು ಜೊತೆ ಮಂಜು ಆಟ ಆಡಿಕೊಂಡು ಅದಾದಮೇಲೆ
ಹೊರಟರು ಅವರು ಕೂಡ. ಸೊ ತುಂಬ ಚೆನ್ನಾಗಿತ್ತು. ಅಚಾನಕ್ಕಾಗಿ ನಮ್ಮ ತಾತ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು ಅವತ್ತು. ನಾನು ಅನ್ಕೊತಾ ಇದ್ದೆ ಇವತ್ತು ಹೋಗೋಣ ಅಪ್ಪಾಜಿ ಮನೆಗೆ ಅಂತ ನನ್ನ ಜೀವನ ಕೇಳ್ತಾ ಇದ್ದೆ. ಬಟ್ ಅವರು ಇಲ್ಲ ಬಿಡು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ, ಇವಾಗ ಬೇಡ ಅಂತಲೇ ಹೇಳ್ತಿದ್ರು. ಬಟ್ ಅಪ್ಪಾಜಿನೇ ಬಂದ್ರಲ್ಲ, ಅದೊಂಥರ ನನಗೆ ಫುಲ್ ಖುಷಿ ಆಯಿತು. ಬಟ್ ನಮ್ಮ ಅಜ್ಜಿನೂ ಕೂಡ ಬರೋದಕ್ಕೆ ಹೇಳಿದೆ. ನಮ್ಮ ಅಜ್ಜಿ ಇಲ್ಲ, ಒಂದು 2-3 ದಿನ ಆದಮೇಲೆ ಬರ್ತೀನಿ, ನಿನ್ನ ಬರ್ತಡೇ ಇದೆಯಲ್ಲ ಹೇಗಿದ್ರು ಅವಾಗ ಬರ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಇನ್ನೇನು ಆವಾಗಲೇ ಬರ್ತೀನಿ ಅಂದ್ರಲ್ವ, ನಾನು ಕೂಡ ಸುಮ್ಮನೆ ಅದೇ, ಇನ್ನೇನು 2 ಡೇಸ್ ಅಷ್ಟೇ ಇರೋದು ನನ್ನ ಬರ್ತಡೆಗೆ. ಸೊ ಆವಾಗಲೇ ಬರಲಿ ಅಂತ ಅಂದ್ಕೊಂಡು ಇವಾಗ ಹಾಗೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೀಗೆ ಇತ್ತು. ಸಂಜೆ ಟೈಮ್ ಆರಾಮಾಗಿ ಸ್ಪೆಂಡ್ ಮಾಡಿದ್ವಿ. ಇವಾಗ ನಮ್ಮ ಮಂಜು ಹಾಗೆಯೇ ನಮ್ಮ ಅಪ್ಪಾಜಿ ಇಬ್ಬರು ಕೂಡ ಹೊರಡ್ತಾ ಇದ್ದಾರೆ. ನಮ್ಮ ಮಂಜುಗೆ ಹೇಳಿದೆ ಇದ್ಬಿಟ್ಟು ಹೋಗು ಅಂತ. ಅಮ್ಮ ಬರ್ತಾರಲ್ಲ ಆವಾಗಲೇ ಬರ್ತೀನಿ, ಬಟ್ಟೆ ಏನೂ ತೊಗೊಂಡು ಬಂದಿಲ್ಲ ಅಂತ ಹೇಳ್ದೆ ಮಂಜು. ಹಾಗಾಗಿ ನಮ್ಮ ತಾತನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟೇ ಫ್ರೆಂಡ್ಸ್, ಒಂದು ವಾರದ ಬ್ಲಾಗ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.